ಸರ್ ಈಗ ಅನ್ಸತ್ತೆ ಒಂದೊಂದು ಸಲ, ಬಟ್ ದೇವ್ರ ಕೈ ಬಿಟ್ಟಿಲ್ಲ, ಯಾಕೆ ಮಾಡಿದೆ ಅನ್ಸ್ಬಿಡುತ್ತೆ. ಒಬ್ಬ ರೋಡಲ್ಲಿ ಬಿದ್ದಾಗ, ಒಬ್ಬ ಮನುಷ್ಯ ಬಿದ್ದಾಗ ಕೈ ಹಿಡ್ದು ಎಪ್ಸಿದ್ರೆ ಅವರೆಲ್ಲೋ ಬದುಕೋತಾರೆ ರೀ, ಇಲ್ಲಾಂದರೆ ಬೀದಿ ಹೆಣವಾಗ್ತಾರೆ. ಇಷ್ಟೇ ಆಗೋದು. ಯಾಕಂದರೆ ಅವಳು ಬೀಳಲಿ ಅಂತಲೇ ಕಾಯ್ತಾಯಿದ್ರು, ಶಶಿಕಲಾ ಕೆಳಗೆ ಬೀಳಲಿ ಅಂತಲೇ ಕಾಯ್ತಾಯಿದ್ರು ತುಂಬ ಜನ. ಇಲ್ಲ ಅಂದರೆ ಅವನು ಎಷ್ಟು ಹಿಂದೆ ಹೆಂಗೆ ಬದುಕಿದ್ನೋ ಏನೋ ಅದು ನಾಯಪ್ಪ ನನಗೆ ಗೊತ್ತಿಲ್ಲ. ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಚಿತಗಾರರು ಕರ್ಕೊಳ್ಳಲ್ಲ. ಆಗ ಅವನು ಕರ್ಪೂರ ಹಚ್ತೀನಿ, ಯಾರಿಗೆ ಸತ್ತಿರೋ ವ್ಯಕ್ತಿಗೆ ಕರ್ಪೂರ ಹಚ್ತೀನಿ, ಕಣ್ಣಲ್ಲಿ ನೀರು ಇಳಿತಾ ಇರುತ್ತೆ. ಕರ್ಪೂರ ಹಚ್ಬಿಟ್ಟು ಒಂದೇ ಒಂದು ಕೇಳ್ತೀನಿ, ದಯವಿಟ್ಟು ತಪ್ಪಾಯಿತು ನನ್ನ ಕ್ಷಮಿಸ್ಬಿಡು. ಯಾಕೆಂದರೆ ಅವನ ಜೊತೆಲಿ ಹುಟ್ಟಿರೋರು, ಅವರ ಹೆತ್ತ ತಾಯಿ ಯಾರಾದರೂ ಇದ್ದಿದ್ರೆ, ಅವನ ಮನೇಲಿ ಇದ್ದಿದ್ರೆ ಸತ್ತ ತಕ್ಷಣ ಮಣ್ಣು ಮಾಡ್ತಿದ್ರು, ಅವನ್ನ ಒಂದು ಸದ್ಗತಿ ಕೊಡ್ತಿದ್ರು. ನನಗೆ ಕೊಡೋಕ್ಕಾಗಲಿಲ್ಲ, ನೀನು ಎತ್ಕೊಂಡು ಊರೆಲ್ಲ ಸುತ್ತೋಪರಂಥ ಪರಿಸ್ಥಿತಿ ಬಂತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ ಅಂತ, ತಪ್ಪಾಯಿತು ಅಂತ ಕೇಳ್ತೀನಿ. ಅಷ್ಟೇ ಕೇಳೋಕ್ಕಾಗೋದು. ಅವನ ಹತ್ರ ಸತ್ತಿದ್ದಾನೆ, ಏನು ಕೇಳಲಿ. ಎಷ್ಟು ಕಷ್ಟಪಟ್ವಿ ಅಂದರೆ ಅವತ್ತು ನಾನು ಮಾಡಿದ್ದೆಲ್ಲ ವ್ಯರ್ಥ ರೀ. ಲಕ್ಷಾಂತರ ರೂಪಾಯಿ ಸುರಿದಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ. ಒಬ್ಬ ಸತ್ತಿರೋ ವ್ಯಕ್ತಿನ ಚಿತಾಗಾರಲ್ಲಿ ಇಡೋಕ್ಕೆ ಅಷ್ಟು ಕಷ್ಟಪಟ್ಟೆ. ನಾನೇ ಅನ್ಕೊಬಿಟ್ಟೆ, ಆಶ್ರಮ ಅಂತ ತಕ್ಷಣ ರೋಡಲ್ಲಿರೋರ್ನೆಲ್ಲ ಕರ್ಕೊಂಬಂದು ಸಾಕ್ಬೋದು, ಊಟ ಹಾಕ್ಬೋದು, ಬಟ್ಟೆ ಕೊಡ್ಬೋದು, ಮಾಡೋಣ ಬಿಡು, ಒಳ್ಳೆ ಕೆಲಸ ತಾನೆ, ಯಾಕೆ ಭಯ ಪಡಬೇಕು, ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾಕೆ ಭಯ ಪಡ್ಬೇಕು ನಾನು ಅನ್ನೋದು ಮೈಂಡಲ್ಲಿತ್ತು. ಬಂಡು ಧೈರ್ಯ, ಧೈರ್ಯ ಅಲ್ಲ ಬಂಡು ಧೈರ್ಯ ನನಗೆ. ನುಗ್ಗೋಣ, ಮಾಡೋಣ, ಎಲ್ಲರೂ ಮಾಡ್ತಾಯಿದ್ದಾರೆ, ಎಂಥವ್ರು ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅನ್ನೋದು ಬಂತು. ಅದು ನನ್ನ ಬುಡಕ್ಕೆ ಬಂದ ಮೇಲೆ ನಾನು ಅನುಭವಿಸ್ದಾಗಲೇ ಅದ್ರ ನೋವು ಕಷ್ಟ ಏನು ಅಂತ ಗೊತ್ತಾಯಿತು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಲೆಟ್ರ್ ತರಿಸ್ಕೊಂಡು ನಾವು ಕರ್ಕೋಬೇಕು ಅಂತ. ಆವಾಗಿಂದ ಪೊಲೀಸ್ ಸ್ಟೇಷನ್ ಗ್ರೂಪಲ್ಲೇ ಯಾರು ರೋಡಲ್ಲಿ ಇರ್ತಾರಲ್ಲ ಅವ್ರನ್ನ ನಮ್ಮಂಥವ್ರಿಗೆ ಆಶ್ರಮಗಳಿಗೆ ಕಳಿಸ್ಕೊಡ್ತಾರೆ. ಒಂದು ಲೆಟ್ರು ಕೊಡ್ತಾರೆ ಅವರು. ಇರೋವರೆಗೂ ಅನ್ನ ಹಾಕ್ತೀವಿ, ಅವ್ರ ಮನೆಯವ್ರು ಸಿಕ್ಕಿದ್ರೆ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ. ಆವಾಗಲೂ ವಿಷಯ ತಿಳಿಸ್ತೀವಿ ಅವ್ರಿಗೆ, ಈ ಥರ ಬಂದಿದ್ದಾರೆ ಅವ್ರ ಮನೆಯವರು, ಕಳಿಸ್ಕೊಡ್ತಾ ಇದ್ದೀವಿ ಅಂತ. ಅವರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಕರ್ಕೊಂಡ್ಮೇಲೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅವರೆಲ್ಲ ಸೈನ್ ಮಾಡಿ ಎಲ್ಲ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೋಗ್ತಾರೆ. ಆಮೇಲೆ ಯಾರು ಸತ್ತರೆ ನಾವು ಮಾಡ್ತೀವಿ, ಅವ್ರ ಪರ್ಮಿಷನ್ ತೊಗೊಂಡು ಇವತ್ತು ನಾನು ಮಾಡ್ತೀನಿ. ಇಲ್ಲಿವರೆಗೂ ಒಂದು 70 ಜನಕ್ಕೆ ಇದೇ ಕೈಯಲ್ಲಿ ಚಿತೆಗೆ ಬೆಂಕಿ ಇಟ್ಟಿದ್ದೀನಿ. ಅವರು ಓಜ್ಜಲಮದಲ್ಲಿ ತಂದೆನೋ ತಾಯಿಯೋ ಏನೋ ನನಗೇನೂ ಗೊತ್ತಿಲ್ಲ. ಇಷ್ಟೊಂದು ಜನದ ಋಣ ಹೇಗಿರುತ್ತೆ, ಯಾರೋ ಒಂದು ಋಣ ಇರುತ್ತೆ, ಗೊತ್ತಿಲ್ಲ ನನಗೆ. ಈಗಲೂ ಆ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ಮಕ್ಕಳಿದ್ರು ನನ್ನ ಹತ್ರ, ಇರೋ ಸತ್ಯನೇ, ಯಾವುದೋ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಮಕ್ಕಳಿದ್ರು, ಮಕ್ಕಳನ್ನ ಇಟ್ಕೋಬಾರ್ದು ಅನ್ನೋದು ಗೊತ್ತಿರಲಿಲ್ಲ ನನಗೆ. ನಂಗೆ ಯಾರೂ ಹೇಳಲೂ ಇಲ್ಲ ಅವಾಗ, ಗೊತ್ತಿರೋರು ಯಾರೂ ಸಪೋರ್ಟೂ ಮಾಡಲಿಲ್ಲ. ಯಾಕಂದರೆ ಅವಳು ಬೀಳಲಿ ಅಂತಲೇ ಕಾಯ್ತಾಯಿದ್ರು, ಶಶಿಕಲಾ ಕೆಳಗೆ ಬೀಳಲಿ ಅಂತಲೇ ಕಾಯ್ತಾಯಿದ್ರು ತುಂಬ ಜನ. ಮಕ್ಕಳು 60 ಜನ ಮಕ್ಕಳು ಮನೆಗೆ ಸೇರಿಸಿದ್ದೀನಿ, ಒಬ್ಬರಲ್ಲ ಇಬ್ಬರಲ್ಲ, 60 ಜನ ಮಕ್ಕಳು. ಎಲ್ಲಿಂದಲೂ ಉತ್ತರ ಕರ್ನಾಟಕದಿಂದ ಕರ್ಕೊಂಬಂದು ಕದ್ದುಬಿಟ್ಟು ಮಗುನ ಇಲ್ಲಿ ಭಿಕ್ಷೆ ಬೇಡಿಸ್ತಾಯಿದ್ರು. ಆ ಮಗುನೂ ಮನೆಗೆ ಸೇರಿಸಿದ್ದೀನಿ. ಆ ಹೆತ್ತ ತಾಯಿ ಮಗು ಸಿಕ್ಕಿದ ಮೇಲೆ ಇಲ್ಲಿಂದ ಅಲ್ಲಿವರೆಗೂ ಬಿದ್ದು ಒದ್ದಾಡಿದ್ದಾಳೆ. ಆ ತಾಯಿ ಪ್ರೀತಿ ಕಣ್ಣಲ್ಲಿ ನೋಡಿದೆ. ಒಳ್ಳೆ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಮಕ್ಕಳು ಕರ್ಕೋಬಾರ್ದು ಅಂತ ಬಂತು. ಆವಾಗಿಂದ ಮಕ್ಕಳು ಕರ್ಕೊಳ್ಳಲ್ಲ ನಾನು. ಮಕ್ಕಳು ಕರ್ಕೊಂಡ್ರೆ ಅವ್ರದ್ದೇ ಆದಂಥ ರೂಲ್ಸು ರೆಗ್ಯುಲೇಷನು ಗೌರ್ಮೆಂಟಲ್ಲಿ ತುಂಬ ಥರ ಇದ್ದಾವೆ. ಅದಕ್ಕೆ ಮಕ್ಕಳನ್ನ ಈ ದೊಡ್ಡವ್ರ ಜೊತೆಗೆ ಇಡೋಕ್ಕಾಗಲ್ಲ. ಯಾಕಂದರೆ ಇವ್ರಿಗೆ 108 ಏನೇನೋ ಇರುತ್ತೆ, ಆ ಮಕ್ಕಳಿಗೆ ಇಡಬಾರ್ದು. ಹಾಗಾಗಿ ಆ ಮಕ್ಕಳನ್ನ ನಾನು ಅವತ್ತಿಂದ ಕರ್ಕೊಳ್ಳೋದನ್ನ ಬಿಟ್ಟೆ. ದೊಡ್ಡವ್ರದ್ದು ಮಾತ್ರ ನಾನು ಕರ್ಕೊಳ್ತಾ ಇದ್ದೀನಿ. ಯಾವ ಏಜು 20 ವರ್ಷ 25 ವರ್ಷ ಮೇಲ್ಪಟ್ಟವ್ರು ಯಾರನ್ನು ಬೇಕಾದರೂ ನಾನು ಕರ್ಕೊಳ್ತೀನಿ. ಬಟ್ ಅವ್ರು ಚೆನ್ನಾಗಿದ್ದರೆ ನಾನು ಕರ್ಕೊಳ್ಳೋಕೆ ಹೋಗಲ್ಲ, ನನಗೇನು ಅವಶ್ಯಕತೆ ಇಲ್ಲ. ಮತ್ತು ದುಡ್ಡಿಗೆ ಅಂತ ಯಾರನ್ನೂ ಇಲ್ಲಿ ಕರ್ಕೊಂಡಿಲ್ಲ. ನನ್ನ ಆಶ್ರಮದಲ್ಲಿ ಎಲ್ಲ ಆಲ್ಮೋಸ್ಟ್ ಏನೂ ಇಲ್ಲದೆ ಎಲ್ಲ ಕಳ್ಕೊಂಡು ರೋಡಲ್ಲಿರೋರನ್ನ ನಮ್ಮ ಸ್ಟೇಷನಿಂದ ಕಳಿಸ್ಕೊಟ್ಟಾಗ ನಾನು ಕರ್ಕೊಳ್ತೀನಿ. ಇಡೀ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮಿಂದ ಎಷ್ಟೋ ತಾಯಂದಿರು ಇಂಥ ಆಶ್ರಮಗಳಲ್ಲಿ ಊಟ ಮಾಡ್ತಾಯಿದ್ದಾರೆ, ಜೀವನ ಮಾಡ್ತಾಯಿದ್ದಾರೆ. ಎಲ್ಲೋ ಬೀದಿ ಹೆಣವಾಗೋದಕ್ಕಿಂತ ಇಲ್ಲಿ ಊಟ ಮಾಡಿ ಒಂದು ಕಡೆ ಜೀವ ಹೋಗಿ ಒಂದು ಕಡೆ ಸದ್ಗತಿ ಕೊಡ್ತಾ ಇದ್ವಿ ಅವ್ರಿಗೆ. ಒಂದು ಲಾಸ್ಟಲ್ಲಿ ಕೊನೆಗಾಲದಲ್ಲಿ ಒಂದು ಊಟ ಕೊಟ್ಟು ಒಂದು ನೆಮ್ಮದಿಯಾದಂಥ ಒಂದು ಪ್ರಾಣ ಬಿಡ್ತಾ ಇದ್ದಾರೆ ಆಶ್ರಮಗಳಲ್ಲಿ. ಅದು ನೀವು ಕೊಟ್ಟಂಥ ಕೆಲಸಗಳು, ನಮಗೆ ನೀವು ಕೊಟ್ಟಂಥ ಸಹಾಯಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಪ್ರತಿಯೊಂದು ಡಿಪಾರ್ಟ್ಮೆಂಟು
ನಾನು ಇವತ್ತು ನಿಮಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ನೀವು ಮಾಡೋ ಕೆಲಸ ನಾವು ನೋಡ್ತಾ ಇದ್ದೀವಿ, ಎಷ್ಟು ಕಷ್ಟಪಡ್ತೀರಾ ಹೆಣ್ಮಕ್ಳು. ಯಾರೇ ಬಂದರೂ ರಾತ್ರಿ ಹೊತ್ತು ಅಲ್ಲಿ ಸ್ಟೇಷನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಎಷ್ಟೊತ್ತೆಲ್ಲಾರ ಆಗಲಿ ಒಂದು ನೀವು ನಮಗೆ ಕಳಿಸ್ಕೊಡ್ತೀರಾ, ನಾವು ಅದೇ ಥರ ರೆಸ್ಪಾನ್ಸ್ ಮಾಡ್ತೀವಿ. ನೀವು ಅದೇ ಥರ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಮೇಡಮ್, ಈ ಆಶ್ರಮ ನಡೆಸೋಕ್ಕೆ ತುಂಬ ಖರ್ಚುಗಳಾಗುತ್ತೆ ಅಂತ, ಯಾಕಂದರೆ ಈಗ ನಿಮ್ಮ ಹತ್ರ ಒಂದು 70-80 ಜನ ಇದ್ದಾರೆ ಅಂದ್ಕೊಳ್ಳಿ. ಈಗ ಅವ್ರಿಗೆ ದಿನನಿತ್ಯ ಊಟ, ತಿಂಡಿ, ಕಾಫಿ, ಮೆಡಿಸನ್, ಮತ್ತೊಂದು ಬಟ್ಟೆ ಆಗಿರ್ಬೋದು, ಒಂದು ಮಲಗೋಕ್ಕೆ ಜಾಗ ಆಗಿರ್ಬೋದು, ತುಂಬ ಖರ್ಚುಗಳಾಗುತ್ತೆ. ಮೇಡಮ್, ಹೆಂಗೆ ಇದನ್ನೆಲ್ಲ ಇದು ಮಾಡ್ತಾ ಇದ್ದೀರಾ, ಮೇಂಟೈನ್ ಮಾಡ್ತಾ ಇದ್ದೀರಾ? ಸರ್, ಈಗ ಅನ್ಸುತ್ತೆ ಒಂದೊಂದು ಸಲ, ಬಟ್ ದೇವ್ರು ಕೈ ಬಿಟ್ಟಿಲ್ಲ, ಯಾಕೆ ಮಾಡಿದೆ ಅನಿಸ್ಬಿಡುತ್ತೆ. ಯಾಕೆಂದರೆ ಇಲ್ಲಿ ಬರೋರೆಲ್ಲ ಒಂದೊಂದು ಮನಸ್ಥಿತಿ ಅವ್ರಿಗಿರಲ್ಲ. ಒಂದೊಂದು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಅವ್ರಿಗೆ ಮೆಡಿಷನ್ ಬೇಕಾಗುತ್ತೆ, ಪ್ಯಾಡ್ ಬೇಕಾಗುತ್ತೆ. ಹೆಣ್ಮಕ್ಳು ಡೇಟ್ ಆದರೆ ಹೊರಗಡೆ ಆದರೆ ಬಟ್ಟೆ ಎಲ್ಲ ಆಗಿಬಿಟ್ಟಿರುತ್ತೆ, ಅವ್ರಿಗೆ ಡೇಟ್ ಆಗಿದ್ವಿ ಅನ್ನೋದು ಗೊತ್ತಿರಲ್ಲ. ಅಲ್ಲಲ್ಲೇ ಉಚ್ಚೆ ಹೊಯ್ಕೊಳ್ತಾರೆ, ಅಲ್ಲಲ್ಲೇ ಟಾಯ್ಲೆಟ್ ಮಾಡ್ತಾರೆ, ಎಲ್ಲ ಅಲ್ಲಲ್ಲೇ ಮಾಡ್ತಾರೆ ಸರ್. ಸುಮಾರು ಜನ ಹೋಗ್ತಾ ಇರ್ತಾರೆ, ನಡ್ಕೊಂಡು ಹೋಗ್ತಿದ್ದಂಗೆ ಟಾಯ್ಲೆಟ್ ಮಾಡ್ಕೊಂಡು ಹೋಗ್ತಾರೆ, ಊಟ ಮಾಡ್ತಾ ಇರ್ತಾರೆ, ಅಲ್ಲಲ್ಲೇ ಟಾಯ್ಲೆಟ್ ಮಾಡ್ತಾರೆ. ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ದಿನ ಅವ್ರಿಗೆ ಸ್ನಾನಕ್ಕೆ ಶಾಂಪು, ಉಪ್ಪು, ಹುಣಸೆಹಣ್ಣು, ಖಾರದ ಪುಡಿ, ಅಕ್ಕಿ, ರಾಗಿ ಪ್ರತಿಯೊಂದು ಬೇಕು ಸರ್. ಪ್ರತಿಯೊಂದು ಹೆಂಗೆ ನಡೆಸ್ತಿದ್ವಿ, ಯಾಕೆಂದ್ರೆ ನನ್ನ ಹತ್ರ ದುಡ್ಡು ಖಾಲಿ ಆಗೋಯ್ತು ಸರ್. ನನ್ನ ಹತ್ರ ಆಶ್ರಮ ಮಾಡಿದ್ಮೇಲೆ ಮುಗಿದೋಯ್ತು ದುಡ್ಡು. 1 ವರ್ಷ ಬಾಡಿಗೆ ಕಟ್ತೆ, 18,000 ಬಾಡಿಗೆ. ನಮ್ಮ ಮಾಲಕ ಅಂತಿದ್ದಾರೆ, ಅಡುಗೆ ಮಾಡ್ತಾರೆ, ಅವ್ರಿಗೆ 20,000 ಸಂಬಳ. ನಮ್ಮ ಸೆಕ್ಯೂರಿಟಿ ಅಣ್ಣ ಇದ್ದಾರೆ, ಅವ್ರಿಗೆ 15,000 ಸಂಬಳ. ಕರೆಂಟ್ ಬಿಲ್ ಬರುತ್ತೆ, ಕ್ಯಾಮ್ರಾ, ನೆಟ್ ಪ್ಯಾಕು, ನನ್ನ ಇಂಟರ್ನೆಟ್ಟು, ನನ್ನ 2 ವೀಲರು, ಪೆಟ್ರೋಲು. ಡೈಲಿ 50 kg ತರಕಾರಿ ಹಾಕ್ತೀವಿ ಡೈಲಿ. ವಿತ್ ಲೈವ್ ಇರುತ್ತೆ ನಮ್ಮ ಹತ್ರ. ಶಶಿಕಲಾ ನಾರಾಯಣ್ ಒಂದು ಲೈವ್ ಇರುತ್ತೆ. ಅಮ್ಮನ ಮಡಿಲು ಟ್ರಸ್ಟ್, ನಮ್ಮ ಆಶ್ರಮ ಅಮ್ಮನ ಮಡಿಲು ಅಲ್ಲ, ಅಮ್ಮನ ಮಡಿಲು ಟ್ರಸ್ಟ್, ಅದರದ್ದೊಂದು ಲೈವ್ ಇರುತ್ತೆ. ಡೈಲಿ ಲೈವ್ ಇರುತ್ತೆ. ನಾನು ಏನು ಮಾಡ್ತಾಯಿದ್ದೀನಿ, ಏನಿಲ್ಲ, ಪ್ರತಿಯೊಂದು ಲೈವಲ್ಲಿರುತ್ತೆ. ಹಾಗೆ ನನ್ನ ಇಡೀ ಕುಟುಂಬ, ನನ್ನ ಫೇಸ್ಬುಕ್ ಲೈವಲ್ಲಿ ನನ್ನ ಇಡೀ ಕುಟುಂಬದವರು ನನಗೆ ಸಹಾಯ ಮಾಡ್ತಾರೆ. 1 ರೂಪಾಯಿ ಅಕ್ಕಿ ಆಗಲಿ, ಒಂದು ರೇಷನ್ ಆಗಲಿ, ಎಲ್ಲವೂ ಕೊಡ್ತಾ ಇದ್ದಾರೆ. ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಷ್ಟೇ, ನೀವುಗಳ ತಂದೆ ತಾಯಿಗಳನ್ನ, ಅಂದರೆ ಬಿಟ್ಟಿರೋರ್ಗೆ ಹೇಳ್ತೀನಿ, ನೀವುಗಳ ತಂದೆ ತಾಯಿನ ಮನೇಲಿ ಇಟ್ಕೊಂಡಿದ್ರೆ ಆ ತಂದೆ ತಾಯಿಗಳು ಬೀದಿಗೆ ಬರ್ತಿರ್ಲಿಲ್ಲ, ಅವ್ರು ಬಂದು ಆಶ್ರಮಕ್ಕೆ ಸೇರ್ತಿರ್ಲಿಲ್ಲ. ದಯವಿಟ್ಟು, ಯಾಕೆಂದರೆ ಇವತ್ತು ನಿಮಗೆ ಮೊಬೈಲ್ ಸಿಗುತ್ತೆ, ಊಟ ಸಿಗುತ್ತೆ, ದುಡ್ಡು ಸಿಗುತ್ತೆ, ಕಾಸು ಸಿಗುತ್ತೆ, ಎಲ್ಲ ಸಿಗುತ್ತೆ. ಇದೇ 30 ವರ್ಷಕ್ಕೆ ಮುಂಚೆ ಯಾವ ತಂದೆ ತಾಯಿಗೂ ಊಟ, ಬಟ್ಟೆ, ಫೋನು ಇವ್ಯಾವೂ ಇರ್ತಿರ್ಲಿಲ್ಲ ಸ್ವಾಮಿ, ಯಾವುದೂ ಇರ್ತಿರ್ಲಿಲ್ಲ. ಆ ತಾಯಿ ಇಷ್ಟೇಷ್ಟು ಜಾಗದಲ್ಲಿ ಕಷ್ಟಪಟ್ಟಿದ್ದಾಳೆ, ನಿಮ್ಮನ್ನೆಲ್ಲ ಸಾಕಿದ್ದಾಳೆ. ದಯವಿಟ್ಟು ನಿಮ್ಮ ತಂದೆ ತಾಯಿಗಳನ್ನ ಬೀದಿಗೆ ಬಿಡಬೇಡಿ ಅಂತ ಕೇಳ್ಕೊತೀನಿ. ಈ ವಾಹಿನಿ ಮೂಲಕ ಬೀದಿಗೆ ಬಿಡಬೇಡಿ ಅಂತ ಕೇಳ್ಕೊತೀನಿ. ನೀವು ಬಿಟ್ಟರೆ ಅವ್ರ ತಂದೆ ತಾಯಿ ಆಚೆಗೆ ಬರೋದು ತುಂಬ ನಿಭಾಯಿಸೋದು ಕಷ್ಟ. ಅರ್ಧ ಗಂಟೆ ಲೇಟ್ ಆದರೆ ಹಿರಿಯ ಜೀವಗಳು ಒದ್ದಾಡ್ತಿರ್ತಾರೆ, ತುಂಬ ಕಷ್ಟ. ನಾವು ಬೆಳಗ್ಗೆ ಅಂಬ್ಲಿ ಕೊಡ್ತೀವಿ, ಬೇರೆ ಯಾರಾದರೂ ಅಡುಗೆ ಮಾಡಿಸಿದ್ರೆ ನಾನು ಅದನ್ನು ಮಾಡಿಸ್ತೀನಿ. ಮಧ್ಯಾಹ್ನ ಮುದ್ದೆ ಕಂಪಲ್ಸರಿ ನನ್ನ ಲೈವಲ್ಲೇ ಇರುತ್ತೆ, ರಾಗಿ ಮುದ್ದೆ ಕೊಡ್ತೀವಿ. ರಾತ್ರಿ ಕಿಚಡಿ, ಒಂದು 50 kg ತರಕಾರಿ ಹಾಕಿ ಕಿಚಡಿ ಮಾಡ್ತೀವಿ, ಅಂದರೆ ಬಿಸಿಬೇಳೆಭಾತ್ ಥರ. ಅದು ಖಾರದ ಪುಡಿ, ಉಪ್ಪು, ಈರುಳ್ಳಿ, ಟೊಮೊಟೊ ಎಲ್ಲದನ್ನು ಹಾಕಿ ಬಿಸಿಬೇಳೆಭಾತ್ ಮಾಡ್ತೀವಿ. ಅದು ಸಾಯಂಕಾಲ ನಾವು ಊಟಕ್ಕೆ ಕೊಡ್ತೀವಿ. ದಯವಿಟ್ಟು ಪ್ರತಿಯೊಬ್ಬರನ್ನು ಕೇಳ್ಕೊಳ್ತೀನಿ, ನಿಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡಿ. ನಾನೊಬ್ಳು ಕಲಾವಿದೆ, ಅಲ್ಲಿ ರಾಣಿ ಕ್ಯಾರವನಲ್ಲಿ ಕುತ್ಕೊಳ್ಳೋಕ್ಕೂ ರೆಡಿ. ಇಲ್ಲಿ ನಾನೊಬ್ಳು ಕೆಲಸದವಳ ಥರ ಕೆಲಸ ಮಾಡ್ತೀನಿ. ನನಗೆ 2 ವೀಲರು, ಆಂಬ್ಯುಲೆನ್ಸ್ ಇಲ್ಲ ನನಗೆ. ಆಂಬ್ಯುಲೆನ್ಸ್ ಯಾರಾದರೂ ಕೊಡಿಸಿ. ಮಾರುತಿ ವ್ಯಾನು ತುಂಬ ದೊಡ್ಡದಲ್ಲ, ಒಂದು ಆಂಬ್ಯುಲೆನ್ಸ್ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಒಬ್ಬರು ಸತ್ತರೆ ಎತ್ಕೊಂಡು ಹೋಗೋದಕ್ಕೆ ಒಂದು ಆಂಬ್ಯುಲೆನ್ಸ್ ಬೇಕು. ಮತ್ತು ಒಂದು ಜೀವನ ಕಾಪಾಡ್ಕೊಳ್ಳೋದಕ್ಕೆ, ಎಲ್ಲೋ ರೋಡಲ್ಲಿ ಇರ್ತಾರೆ, ಅವ್ರನ್ನ ಎತ್ಕೊಂಡು ಕಾಪಾಡ್ಕೊಂಡು ಬರೋದಕ್ಕೆ ಒಂದು ಆಂಬ್ಯುಲೆನ್ಸ್ ಬೇಕು. ಅದಾದಮೇಲೆ ನನಗೆ ಇಲ್ಲಿ ಶೀಟು, ಮಳೆ ಬಂದರೆ ಅಡುಗೆ ಮಾಡೋಕ್ಕಾಗಲ್ಲ, ತುಂಬ ನೆನೆಯುತ್ತೆ. ನನ್ನ ಫೇಸ್ಬುಕ್ ಲೈವಲ್ಲೇ ಇದೆ ಇವೆಲ್ಲ. ತುಂಬ ನೆನೆಯುತ್ತೆ, ತುಂಬ ಅಂದರೆ ಅಷ್ಟು ನೆನೆಯುತ್ತೆ, ಅಡುಗೆ ಮಾಡೋಕ್ಕಾಗಲ್ಲ. ಅದರಲ್ಲೂ ಅಡುಗೆ ಮಾಡ್ತೀವಿ, ಟೈಮಿಗೆ ಸರಿಯಾಗಿ ಊಟ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಒಬ್ಬರು ಸತ್ತರೆ ನನಗೆ 8,000 - 10,000 ರೂಪಾಯಿ ಖರ್ಚು ಬರುತ್ತೆ. ಒಬ್ಬ ಮನುಷ್ಯ ಸತ್ತರೆ 10,000 ರೂಪಾಯಿ ಖರ್ಚು, 8,000 - 10,000. ಬದುಕಿದ್ರೆ ಊಟ ಹಾಕ್ತೀನಿ, ಸತ್ತರೆ 10,000 ರೂಪಾಯಿ ಖರ್ಚು ಬರುತ್ತೆ. ಯಾರೂ ಕೊಡೋಲ್ಲ. ಹೀಗೆ ಲೈವಲ್ಲಿ ಪ್ರತಿಯೊಬ್ಬರ ಹತ್ರ ಕೇಳ್ತೀನಿ, ಅಣ್ಣ ಅಪ್ಪ ಅಂತ ಕೇಳ್ತೀನಿ. ಹೋಗ್ಬಿಟ್ಟು ಆಂಬ್ಯುಲೆನ್ಸ್ ಬೇಕು, ಅವಾಗ ನನಗೆ ಬಾಡಿಗೆ ಕರೆಸ್ಕೊಳ್ತೀನಿ. ಚಿತಾಗಾರಕ್ಕೆ ಬೇಕು, ಆಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು. ಸತ್ತರೆ 100 ರೂಪಾಯಿ ಹೂವು ಹಾಕೋದಕ್ಕೂ ಬೇಕು, ಒಂದು ಕರ್ಪೂರ ಹಚ್ಚೋದಕ್ಕೂ 10 ರೂಪಾಯಿ ಬೇಕು. ಪ್ರತಿಯೊಬ್ಬರ ಹತ್ರ ಕೇಳ್ಕೊಂಡು ಮಾಡ್ತಾನೇ ಇದ್ದೀನಿ, ಇವತ್ತರೆಗೂ ನಡೀತಾನೇ ಇದೆ. ದಯವಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟೆಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿ. ಮಳೆ ಬಂದರೆ ಅಡುಗೆ ಮಾಡೋಕ್ಕಾಗಲ್ಲ, ಯಾರಾದರೂ ಶೀಟ್ ಹಾಕಿಸ್ಕೊಡಿ ಅಂತ ಕೇಳ್ತಾನೇ ಇದ್ದೀನಿ ತುಂಬ ಜನಕ್ಕೆ. ತುಂಬ ಜನ ಬಂದು ಇಲ್ಲಿ ನಾನು ಹಂಗೆ ಮಾಡ್ತೀನಿ, ನಾನು ಆಂಬ್ಯುಲೆನ್ಸ್ ಕೊಡ್ತೀನಿ ಅಂದವರು ಇದ್ದಾರೆ. ಅವ್ರ ಮನೆಗೆ ನಾಯಿ ಥರ ತಿರುಗಿದ್ದೀನಿ, ಅಳು ಬರುತ್ತೆ, ನೋವಾಗುತ್ತೆ. ಯಾಕೆ ನನಗೋಸ್ಕರ ಕೇಳ್ತಾ ಇಲ್ಲ, ಒಳ್ಳೆ ಕೆಲಸಕ್ಕೆ ಕೇಳ್ತಾ ಇದ್ದೀನಿ. ಅವ್ರ ಮನೆಗೆ ಹಲ್ದು ಬಿಟ್ಟಿದ್ದೀನಿ,
ಚಪ್ಪಲಿ ಸೌದೋಗಿದೆ, ಫೋನ್ ಮಾಡಿ 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 ಕಟ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಯಾರ ಹತ್ರ ಏನೂ ಕೇಳಲ್ಲ. ನಿಮ್ಗೆ ಇಷ್ಟ ಅನಿಸಿದ್ರೆ ಬಂದು ಕೊಡಿ, ಅಂದರೆ ಬೇಡ. ಯಾಕೆಂದರೆ ಒಳ್ಳೆ ಕೆಲಸ ಮಾಡೋರಿಗೆ ಇದೆಲ್ಲ ಅನುಭವಿಸ್ಬೇಕು. ಕಷ್ಟ ಒಳ್ಳೆ ಕೆಲಸ ಮಾಡೋರಿಗೆ ಇದೆಲ್ಲ ಬರೋದು. ಚೆನ್ನಾಗಿದ್ದವ್ರಿಗೆ ಯಾರಿಗೂ ಬರಲ್ಲ. ನನಗೆ ಸುಳ್ಳು ಮೋಸ ಏನು ಅವಶ್ಯಕತೆ ಇಲ್ಲ. ಇದರಿಂದ ದುಡ್ಡು ಮಾಡೋ ಅವಶ್ಯಕತೆ ನನಗೇನಿಲ್ಲ. ನನ್ನ ಮಗನಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಬಿಟ್ಬಿಟ್ಟೆ ಬಂದಿರೋದು ನಾನು ದುಡ್ಡು ಹಾಕಿ ನಾನು ಮಾಡಿ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದೀನಿ. ತುಂಬ ಜನ ಕೇಳ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿಗೆ ಬರ್ತಾರೆ, ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಾರೆ, ಬಂದುಬಿಟ್ಟು ಮಾಡ್ತೀನಿ ಅಂತ ಭರವಸೆ ಕೊಡ್ತಾರೆ. ಮಾರನೇ ದಿನ ಫೋನ್ ಒಂದು ಸಲ ಎತ್ತುತ್ತಾರೆ, ಅದಾದಮೇಲೆ ಯಾರೂ ಫೋನ್ ಎತ್ತಲ್ಲ. ನಾವು ಇದನ್ನು ಕೇಳ್ತೀವಿ ಅಂತಲೇ ಫೋನ್ ಎತ್ತಲ್ಲ. ಅದಕ್ಕೆ ಯಾರನ್ನೂ ಏನೂ ಕೇಳೋದೇ ಇಲ್ಲ. ನನ್ನ ಲೈವಲ್ಲಿರೋರು, ನನ್ನ ಫೇಸ್ಬುಕ್ ಕುಟುಂಬದವರು ನನಗಿವತ್ತು ಈ ಆಶ್ರಮ ನಡೆಸ್ತಿದ್ದಾರೆ. ನಮ್ಮ ಇಡೀ ನನಗೆ ಯಾರ್ಯಾರು ಇವತ್ತು ಊಟ ಕೊಟ್ಟಿದ್ದಾರೋ, ನನಗೆ ಯಾರ್ಯಾರು ಬಟ್ಟೆ ಕೊಟ್ಟಿದ್ದಾರೋ, ಇಷ್ಟು ಜನ ತಾಯಂದಿರಿಗೆ ಅವ್ರ ಇಡೀ ಕುಟುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ವೀಕ್ಷಕರೇ ನೋಡಿದ್ರೆ, ನಿಮ್ಗೆ ಯಾರಿಗಾದರೂ ಇವ್ರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ರೆ ನಮ್ಮ ಚಾನಲ್ ಮೂಲಕ ನಾವು ಮನವಿ ಮಾಡ್ಕೊಳ್ತೀವಿ. ದಯವಿಟ್ಟು ಮುಂದೆ ಬಂದು ಸಹಾಯ ಮಾಡಿ. ಇಷ್ಟೇ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ 10, 20, 500, 1000 ಎಷ್ಟು ಬೇಕಾದ್ರೂ ನೀವು ಸಹಾಯ ಮಾಡ್ಬೋದು. ಏನೋ ನಿಮ್ಮಿಂದ ಇಂಥ ಹಿರಿ ಜೀವಿಗಳು ಹೆಂಗೋ ಬದುಕ್ತಾರೆ, ಒಂದೊತ್ತಿನ ಊಟ ಮಾಡ್ತಾರೆ ನಿಮ್ಮ ಹೆಸರು ಹೇಳ್ಕೊಂಡು. ಇಷ್ಟು ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತೀನಿ. ಒಂದೇನಂದರೆ, ಈ ಊಟದ ಬೆಲೆ ನನಗೆ ಗೊತ್ತು. ನಾನು ಫುಟ್ಪಾತಲ್ಲಿ ನಿಂತಿದ್ದೆ, ಊಟದ ಬೆಲೆ ಗೊತ್ತು ನನಗೆ, ಅಶ್ವಿನ್ ಗೊತ್ತು. ಇದೊಂದು ತಿಳ್ಕೊಳ್ಳಿ ದಯವಿಟ್ಟು. ಒಬ್ಬ ರೋಡಲ್ಲಿ ಬಿದ್ದಾಗ, ಒಬ್ಬ ಮನುಷ್ಯ ಬಿದ್ದಾಗ ಕೈ ಹಿಡ್ದು ಎಪ್ಸಿದ್ರೆ ಅವರೆಲ್ಲೋ ಬದುಕೋತಾರೆ ರೀ, ಇಲ್ಲಾಂದರೆ ಬೀದಿ ಹೆಣವಾಗ್ತಾರೆ. ಇಷ್ಟೇ ಆಗೋದು. ನಾವು ಯಾರಾದರೂ ಇವ್ರನ್ನ ಕಾಪಾಡಿದ್ರೆ ತಾನೇ ಒಂದು ಜೀವ ಬದುಕಿರುತ್ತೆ ಒಳಗಡೆ. ಒಂದೊತ್ತು ಊಟ ಅವ್ರೇನು ಕೇಳ್ತಾರೆ? ನಿಮಗೆ ಚಿನ್ನ ಕೇಳಲ್ಲ, ಆಸ್ತಿ ಕೇಳಲ್ಲ, ಐಶ್ವರ್ಯ ಕೇಳಲ್ಲ ರೀ. ಒಂದೇ ಒಂದು ಊಟ ರೀ, ಒಂದು ಮಲಗಕ್ಕೊಂದು ಜಾಗ, ಒಂದೊತ್ತು ಊಟ ರೀ. ಮಲಗೋದಕ್ಕೆ ಜಾಗಕ್ಕೆ ಬಾಡಿಗೆ ಕಟ್ಟಬೇಕಲ್ವ, ಅದಕ್ಕೆ ಕೇಳ್ತೀನಿ. ಒಂದೊತ್ತು ಊಟ ಅವರಷ್ಟೇ ಕೇಳೋದು. ಇನ್ನೇನು ಕೇಳ್ತಾರೆ ಹೇಳಿ? ಇನ್ನೇನು ಕೇಳ್ತೀವಿ ನಿಮ್ಮ ಹತ್ರ? ಒಂದೊತ್ತು ಊಟ, ಒಂಚೂರು ಜಾಗ, ನೆಮ್ಮದಿಯಾಗಿ ಮಲಗ್ತಾರೆ ರೀ, ಅಷ್ಟೇ ಅವ್ರು ಕೇಳೋದು. ಅದೆಲ್ಲ ನಾವು ಒಂಚೂರು ನೋಡಿಕೊಂಡ್ರೆ, ಎಲ್ಲರೂ ಒಂದೊಂಚೂರು ನೋಡಿಕೊಂಡ್ರೆ ಈ ತಾಯ್ದಿರೆಲ್ಲ ಹೊಟ್ಟೆ ಹಸ್ಕೊಂಡು ಸಾಯೋದಿಲ್ಲ. ಯಾಕೆಂದರೆ ಇವರು ಮಕ್ಕಳೆತ್ತಿರ್ತಾರೆ, ನೀವು ಮಕ್ಕಳೆತ್ತಿರ್ತೀರಿ. ನಾಳೆ ಯಾರ್ದೇನೋ ಗೊತ್ತಿಲ್ಲ ರೀ. ನಾಳೆ ನೀವು ಹಿಂಗೆ ಸಾಯ್ತೀವಿ ಅನ್ನೋದೆಲ್ಲ ಸುಳ್ಳು. ಯಾರು, ಎಲ್ಲಿ, ಯಾವಾಗ, ಯಾವ ಥರ ಸಾಯ್ತೀವಿ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ಇರೋವರೆಗೂ ಒಬ್ರಿಗೆ ಒಳ್ಳೆತನ ಮಾಡಿ, ಒಳ್ಳೇದು ಮಾಡಿ. ಕೋಟಿ ಕೋಟಿ ಇರುತ್ತೆ ರೀ, ನಿಮಗೇನು ದೊಡ್ಡ ವಿಷಯ ಅಲ್ಲ ರೀ. ಒಂದು ಆಂಬ್ಯುಲೆನ್ಸು, ಒಂದು ಊಟ, ಒಂದು ಶೀಟು, ಇದು ಯಾವುದು ಮ್ಯಾಟ್ರೇ ಅಲ್ಲ ನಿಮಗೆ. ಬಟ್ ಮಾಡೋ ಮನಸ್ಸು ಇರಬೇಕಷ್ಟೆ. ದಯವಿಟ್ಟು ನೀವು ಮನಸ್ಸು ಮಾಡಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಇನ್ನೊಂದು 100 ಜನ ತಾಯ್ದಿರು, ತಂದೆದಿರು, ಅಣ್ಣ ತಮ್ಮಂದಿರು ಊಟ ಮಾಡ್ತಾರೆ. ಇಷ್ಟೇ ಕೇಳ್ಕೊಳ್ಳೋದು. ನನಗೋಸ್ಕರ ನಾನೇನು ಬಿಡಲ್ಲ. ಇವತ್ತು ನಾನು ಪ್ರತಿಯೊಬ್ಬರಿಗೂ, ಇಡೀ ನಮ್ಮ ಕರ್ನಾಟಕ ಜನಕ್ಕೆ, ಒಬ್ಬಳು ಶಶಿಕಲಾ, ಒಬ್ಬಳು ಕಲಾವಿದೆ ಗರ್ವ ಅನ್ನೋದು ಬಿಟ್ಬಿಟ್ಟು ಈ ಆಶ್ರಮದಲ್ಲಿ ಒಬ್ಬಳು ತಾಯಿಯಾಗಿ, ಒಬ್ಬಳು ತಂಗಿಯಾಗಿ, ನಿಮ್ಮ ಸ್ನೇಹಿತೆಯಾಗಿ, ಹಿತೈಷಿಯಾಗಿ, ಇಲ್ಲೊಬ್ಳು ಕೆಲಸದವಳಾಗಿ ಎಲ್ರಿಗೂ ಸೆರಗೊಡ್ಡಿ ಬೇಡ್ತೀನಿ. ನಿಮ್ಮ ಕೈಯಲ್ಲಿ ಎಷ್ಟೆಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿ. ಇನ್ನೊಂದಷ್ಟು ಜನ ತಾಯ್ದಿರು ಊಟ ಮಾಡ್ತಾರೆ ಅಂತ ಕೇಳ್ತೀನಿ. ನನಗೇನು ಮರ್ಯಾದೆ ಹೋಗಲ್ಲ. ಬೇಡದ ತಕ್ಷಣ ನಾನು ಚಿಕ್ಕವಳು ಹೋಗಲ್ಲ, ದೊಡ್ಡವಳು ಹೋಗಲ್ಲ. ನಾನು ಇರೋ ಜಾಗದಲ್ಲಿ ಇರ್ತೀನಿ. ಬಟ್ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಿಮ್ಮ ಹತ್ರ ಬೇಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಸಹಾಯ ಮಾಡಿ, ಇಷ್ಟೇ ಕೇಳ್ಕೊಳಕ್ಕಾಗೋದು. ಇನ್ನೂ 100 ಜನಕ್ಕೆ ಸಾಕು ಅಂತ ಶಕ್ತಿ ಕೊಡಲಿ ನಿಮ್ಮಿಂದ. ಪ್ರತಿಯೊಬ್ಬರನ್ನೂ ನೀವೇ ಬೆಳೆಸೋದು ರೀ. ಇಡೀ ನಮ್ಮ ಕರ್ನಾಟಕ ಜನ ಬೆಳೆಸ್ತೀರ, ಎಂತೆಂಥವ್ರನ್ನ ಬೆಳೆಸ್ತೀರ. ಒಬ್ಬರು ಹೀರೋ ಮಾಡಿದ್ದು ನೀವೇ, ಒಬ್ಬರು ವಿಲನ್ ಮಾಡಿದ್ದು ನೀವೇ, ಒಬ್ಬರು ಹೀರೋಯಿನ್ ಮಾಡಿದ್ದು ನೀವೇ. ಎಲ್ಲದನ್ನು ನೀವೇ ಬೆಳೆಸೋದು. ನೀವಿಲ್ಲ ಅಂದರೆ ಏನೂ ಇಲ್ಲ. ಹಾಗೆ ಅಮ್ಮನ ಮಡಿಲು ಟ್ರಸ್ಟು, ಒಬ್ಬಳು ಶಶಿಕಲಾ, ಒಬ್ಬಳು ಕಲಾವಿದೆ, ಇಲ್ಲಿಗೆ ಬಂದು ಮಾಡ್ತಾಯಿದ್ದೀನಿ ಒಳ್ಳೆ ಕೆಲಸ. ದಯವಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ. ನಮಸ್ಕಾರ ಮೇಡಮ್. ನೀವು ಎಷ್ಟು ಬ್ಯುಸಿ ಇರ್ತೀರಾ, ಇಷ್ಟು ಹಿರಿ ಜೀವಿಗಳನ್ನ ಸಾಕ್ತಾ ಇರೋ ಅಂಥ ಬ್ಯುಸಿ ಟೈಮಲ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಟೈಮ್ ಕೊಟ್ಟು ನೀವು ಮಾತಾಡೋಕ್ಕೆ ತುಂಬ ನಮ್ಮ ಚಾನಲ್ ಕಡೆಯಿಂದ ತುಂಬ ಧನ್ಯವಾದಗಳು ಮೇಡಮ್. ಇಲ್ಲ, ನಿಮ್ಗೆ ಕ್ಷಮೆ ಇರಲಿ. ಯಾಕಂದರೆ ನನ್ನ ಪರಿಸ್ಥಿತಿ ಈ ಥರ ಇತ್ತು. ನಾಳೆ ಡಬ್ಬಿಂಗು ಇತ್ತು. ಆ ಡಬ್ಬಿಂಗ್ ಇವತ್ತೋ ನಾಳೆನೋ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನಿಮಗೆ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ನನಗೆ ಯಾವತ್ತೂ ಸುಳ್ಳು ಹೇಳೋಕ್ಕೆ ಬರಲ್ಲ. ಡಬ್ಬಿಂಗ್ ಇತ್ತು, ಅವ್ರು ಇವತ್ತು ಅಂತ ನನಗೆ ಅನಿಸಿತ್ತು. ಅದಕ್ಕೆ ನಾಳೆ ಅದು ಗೊತ್ತಾಯಿತು. ಅನೂಪ್ ಭಂಡಾರಿ ಅವ್ರ ಸಿನಿಮಾ ಅದ್ರದ್ದು ಡಬ್ಬಿಂಗ್ ಇತ್ತು. ಹಾಗಾಗಿ ನಿಮಗೆ ಒಂಚೂರು ಟೈಮ್ ತೊಗೊಂಡೆ. ಇಲ್ಲೇ ಬ್ಯುಸಿ ಇರ್ತೀನಿ. ಆಚೆ ಬಿಟ್ಟರೆ ನಿಭಾಯಿಸೋದು ತುಂಬ ಕಷ್ಟ. ಯಾಕಂದರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇಲ್ಲ. ಇದು ತುಂಬ ಕಷ್ಟ ನಿಭಾಯಿಸೋದು. ಹಾಗಾಗಿ ಇಲ್ಲೇ ಒತ್ತಡದಲ್ಲಿರ್ತೀನಿ. ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ. ದಯವಿಟ್ಟು ನಿಮ್ಮ ಕೈಯಲ್ಲಿ ಆಗಿದ್ದು ಸಹಾಯ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ರಾಗಿ ತಂದುಕೊಡ್ತೀರಾ ತಂದುಕೊಡಿ, ಅಕ್ಕಿ ತಂದುಕೊಡ್ತೀರಾ ತಂದುಕೊಡಿ. ಒಂದು ಸಲ ನೀವು ಆಶ್ರಮಕ್ಕೆ ಬನ್ನಿ, ನೀವು ನೋಡಿ, ನಿಮ್ಗೆ ಏನೇನು ಕೊಡಬೇಕು ಅನಿಸುತ್ತೆ ಕೊಡಿ. ಅದನ್ನೂ ನಾನು ಹೇಳ್ತೀನಿ.
ಇಲ್ಲ ನಿಮಗೆ ಸಹಾಯ ಮಾಡಬೇಕು ಅಂದರೆ ನನ್ನ ಫೋನ್ ನಂಬರು ನಮ್ಮ ಮಾಧ್ಯಮದ ಮೂಲಕ ಹಾಕ್ತಾರೆ, ದಯವಿಟ್ಟು ನೀವು ಅದಕ್ಕೂ ಸಹಾಯ ಮಾಡ್ಬೋದು ಅಂತ ಕೇಳ್ಕೊತೀನಿ. ನಮಸ್ಕಾರ. ಧನ್ಯವಾದ.